ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ನಿಮ್ಮ ಚಾನಲ್. ನಿಮ್ಮ ಯೂಟ್ಯೂಬ್ ನಮ್ಮ ಚಾನಲ್. ನಿಮ್ಮೆಲ್ಲರಿಗೆ ಸ್ವಾಗತ. ನಮ್ಮ ಗ್ರಾಮದಲ್ಲಿ ನಡೆದಂತಹ ಶ್ರೀ ವಿನಾಯಕ ಯುವಕರ ಸಂಘದ ಗಜಾನನೋತ್ಸವದ ಅಂಗವಾಗಿ ಚಿಂತನ ಮಂಥನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಹೊತ್ತ ಧೀಮಂತ ಧೀರ ಯಾವುದೇ ಕಾರ್ಯಕ್ರಮವಾದರೂ ಸರಿಯೇ ಪಟಾಕಿಯಂತೆ ಹಂಚಿನಲ್ಲಿ ಉರಿದ ಅರಳಿನಂತೆ ಪ್ರಕಾಶಮಾನವಾಗಿ ಬೆಳಗಿಸಿ ದಡ ಸೇರಿಸುವ ಧೀಮಂತ ಧೀರ ಕರ್ನಾಟಕ ರಾಜ್ಯ ಶಿಕ್ಷಣ ರತ್ನ ಪ್ರಶಸ್ತಿ ಹಾಗೂ ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ ವಿಜೇತ ನಿಮ್ಮೆಲ್ಲರ ಅಣ್ಣ ಕರಿಬಸವಣ್ಣ. ಓಂಕಾರನಾದ ಪ್ರಿಯ ಹೇ ಗಣಪ, ಓಂಕಾರನಾದ ಪ್ರಿಯ ಹೇ ಗಣಪ, ಸಹಕಾರವಂತನೇ ಗಣಪ. అవే ನೋಡಪ್ಪ, ನೋಡ್ರಪ್ಪ. ಚಪ್ಪಾಳೆ ಬರಲಿ. ಓಕೆ, ಈ ಕಡೆ ನೋಡಿ. ಇಲ್ಲಿ ನೋಡ್ರಿ. ಅನುಪಸ್ಥಿತಿಯಲ್ಲಿರುವಂತಹ ಎಲ್ಲರಿಗೂ ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಸುಸ್ವಾಗತವನ್ನ ತಮ್ಮ ಚಪ್ಪಾಳೆ ಮುಗಿಲನ್ನು ಮುಟ್ಲಿ. ವರುಣದೇವ ಇನ್ನೂ ಕೂಡ ಆರ್ಥಿಕ ಸ್ವಾಗತವನ್ನು ಕೊಟ್ಟು ಅವರಿಗೂ ಸಹ ಗೌರವ ಸಮರ್ಪಣೆಯಿಂದ ಯುವಕ ಸಂಘದ ನಡೆಸಿಕೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ದಯವಿಟ್ಟು ಸಪ್ರಿ ಬಾಗಿದ ತಲೆ ಬಾಗಿದಂತಿರಲಿ, ಮುಗಿದ ಕೈ ಮುಗಿದಂತಿರಲಿ. ಬಾಗಿದ ತೆರೆ ಬಾಗಿದಂತಿರಲಿ, ಮುಗಿದ ಕೈ ಮುಗಿದಂತಿರಲಿ. ಭಾವನೆಗಳ ತೆರೆದ ಹೃದಯ ತೆರೆದ ಹಾಗೆ ಇರಲಿ. ಭಾವಾಂತರಂಗದಿಂದ ಅಧ್ಯಕ್ಷರನ್ನ, ಉಪನ್ಯಾಸಕರನ್ನ, ಮುಖ್ಯ ಅತಿಥಿಗಳನ್ನ ಸರ್ವರನ್ನು ಪ್ರೀತಿಯಿಂದ ಸ್ವಾಗತಿಸಿ ಧನ್ಯವಾದಗಳನ್ನ ಹೇಳ್ತಾ, ಈಗ ಜ್ಯೋತಿ ಬೆಳಗಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪನ್ಯಾಸಕರು ಹಾಗೂ ಎಲ್ಲರದ ಕೇಡು ನೋಡಯ್ಯ. ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ, ಪರುಸದ ಬಲದಿಂದ ಅವಲೋಹದ ಕೇಡು ನೋಡಯ್ಯ. ಈ ಒಂದು ಜ್ಯೋತಿಯನ್ನ ತಮ್ಮ ಅಮೃತ ಹಸ್ತದಿಂದ ಬೆಳಗಿಸುವುದರೊಂದಿಗೆ ಇವತ್ತಿನ ಚಿಂತನ ಮಂಥನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅನ್ನುವಂತ ಆರೈಕೆಯೊಂದಿಗೆ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ತಮ್ಮೆಲ್ಲರ ಚಪ್ಪಾಳೆ ಮಾತ್ರ ಬರ್ತಾನೆ ಇರಬೇಕು. ನೀವು ಈ ಕೈ ಗುಡಿಸೋದು ಅಂತಂದ್ರೆ ಕಾರ್ಯಕ್ರಮಕ್ಕೆ ಮೆರಗು ಬರಂಗಿಲ್ಲ. ಸರ್, ನಿಮಗೆ ಚಳಿ ಆಗಬಾರ್ದು ಅಂದ್ರೆ ಹಾಗಾಗ ಚಪ್ಪಾಳೆ ತರ್ತಾ ಇರ್ರಿ. ಕೇಕೆ ಹೊಡಿಬೇಡ್ರಿ, ಚೀಲ ಹೊಡಿಬೇಡ್ರಿ, ಇವೆರಡು ಮಾತ್ರ ಅವಾಯ್ಡ್. ಚೆನ್ನ ಮಾತು ಹೆಂಗೆಂಗೋ ಇರಬಾರ್ದು. ಮಾತು ಹಿತವಾಗಿರಬೇಕು, ಮಾತು ಮಿತವಾಗಿರಬೇಕು, ಮಾತಿನಲ್ಲಿ ಒಂದು ಹಾಕಿರಬೇಕು, ಮಾತಿನಲ್ಲಿ ಒಂದು ಚಾತಿರಬೇಕು ಅನ್ನುವಂತ ಜನಪದ ಹೇಳುವಂತೆ ಆ ಜನಪದ ಮಾತುಗಳಲ್ಲಿ ಆ ಜನಪದರ ಬದುಕು ಬವಣೆಗಳನ್ನ ನಿಮ್ಮೆಲ್ಲರ ಮುಂದೆ ಹೃದಯ ಬಿಚ್ಚಿ ಹಂಚಿಕೊಳ್ಳಲಿದ್ದಾರೆ ಡಾಕ್ಟರ್ ಕರ್ನಾಟಕ ರಾಜ್ಯ ಶಿಕ್ಷಣ ರತ್ನ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯ ಸೇವಾ ರತ್ನ ಪ್ರಶಸ್ತಿ ವಿಜೇತ ಕರಿಬಸವಣ್ಣನ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು.
ಹೆಂಡತಿ ಪ್ರತಿಯೊಬ್ಬ ಗಂಡಸಿನ ಎರಡನೆಯ ಹೆಂಡತಿ, ಎರಡನೆಯ ತಾಯಿ. ಇನ್ನು ಮೂರನೆಯ ತಾಯಿ, ಅಕಸ್ಮಾತ್ ಗಂಡು ಮಕ್ಕಳು ತಂದೆ ತಾಯಿಗಳನ್ನ ನೋಡ್ಕೊಳ್ಳದೆ ಇದ್ದಂತಹ ಸಂದರ್ಭದಲ್ಲಿ ಮಗನ ಸ್ಥಾನದಲ್ಲಿ ನಿಂತು ಆ ತಂದೆಯನ್ನ ಸಾಕ್ತಕ್ಕಂತಹ ಮಗಳಿದ್ದಾಳಲ್ಲ, ಆಕೆ ಮೂರನೆಯ ತಾಯಿ. ಇಂತಹ ಹೆಣ್ಣನ್ನ ಬಹಳಷ್ಟು ಪ್ರಾಚೀನ ಕಾಲದಿಂದಲೂ ಹಲೋ ಮುಂದೆ ಬನ್ನಿ ಸ್ವಲ್ಪ ವಾಯ್ಸ್ ಕೊಡಿ ಸ್ವಲ್ಪ. ಹಲೋ ಹಾ ಅಲ್ಲ ತೋರಿ, ನಿಮ್ಮ ಹೆಸರು ಜೀರೋ ಇಲ್ಲೇ ಹೇಳ್ಬೇಕು ಏನ್ ಹೇಳಿದ್ದೀರಾ? ಏನ್ ನಿನ್ನ ಹೆಸರು? ಅವನ ಹೆಸರು ಚಿರುವಾಯ. ಅವನ ಹೆಸರು ನನಗೆ ಹೇಳಕ್ ಬರಲ್ಲ. ಸರಿ ಚಿರಾಯ್ ಅವ್ರೆ, ಇದು ಖಾಲಿ ಐತಿ, ಏನೈತಿ ಮೈಕ್ನಾಗ ಹೇಳ್ರಿ, ಏನೇ ಹೇಳಿದ್ರು ಇದ್ರೊಳಗೆ ಕರ್ಚಿಪ್ ಹಾಕಿವಾಗ. ಸರಿ, ನಮ್ಮ ಚಿರಾಯ್ ಅವರು ಕರ್ಚಿಪ್ಪನ ಹಾಕ್ಯಾರ. ನಾನು ಹೇಳಿದ್ ಮಂತ್ರ ಅದೇನು ಅದನ್ನ ಹಾಕ್ತೀನಿ ಇವಾಗ ಬಿಡು. ಅಯ್ಯೋ ಅದನ್ನ ಬಿಡು, ಗಂಡ್ಮಕ್ಳ ಹಿಂಗೆ ಹಿಂಗೆ ಅದೆಲ್ಲ ನೋಡಾಕತ್ತಾರ. ಸರಿ ಚಿರಾಯ್ ಅವ್ರೆ, ಇವಾಗ ನಾನು ಹೇಳ್ಕೊಟ್ಟು ಮಂತ್ರ ಹೇಳಿ ಕಲರ್ ಚೇಂಜ್ ಆಗತ್ತದ ಹೇಳಿ. ಚೂ ಜೋರಾಗಿ ಹೇಳಕ್ಕ ಚೂ ಸ್ವಲ್ಪ ವಾಯ್ಸ್ ಕೊಡ್ರಿ ಅಂದ್ರೆ. ಹಲೋ ಹಲೋ ಅಲ್ಲೇ ಸರಿ ಹೇಳು. ಚೂ ಗಿಲಿ ಜೋರ ಹೇಳು. ನೀವು ಎಷ್ಟನೇ ಕ್ಲಾಸ್ ಅಣ್ಣ? ಮೈಕ್ನಾಗ ಹೇಳ್ರಿ. ಈ 4ನೇ ನೋಡ್ರಿ, ನಿಮ್ಗೆ ಯಾವ ಕ್ಲಾಸ್ ಅನುಕೂಲ ಆಗತ್ತೆ ಅದನ್ನ ಹೇಳ್ರಿ. ಮತ್ ನಿಮಗ್ ನೋವು ಆಗೋದು ಬೇಡ. ಈ 2ನೇ ಕ್ಲಾಸ್ ಸರಿ ಇಷ್ಟ ಐತಲ್ವಾ? 8 ವರ್ಷ ಆಯ್ತು ಓದಾಕತ್ತಿ. 8 ವರ್ಷ ಮೈಕ್ನಾಗ ಹೇಳ. ಯಾವ 5 ವರ್ಷ ಸುಮ್ಮನೆ 8 ವರ್ಷ 2 ವರ್ಷ 3 ವರ್ಷ 31 ವರ್ಷ. ಅಣ್ಣ ಹೇಳೋರು ಅದು ನೋಡ್ತೈತಿ, ಅದು ಮುಗಿದ್ರಿ. ಅಪ್ಪಿ ನಾ ಹೇಳ್ಬಿಟ್ಟ ಹೇಳು. ಈ ಹಾಕಿ ಹೋಗಿ ಬಿಡಿಗೆ ಆಗುತ್ತೆ ಕೈ ಮ್ಯಾಕಣ ಅಲ್ಲೇನು ಹೇಳ್ತೀನಿ. ಸುಮ್ಮನೆ ಇವತ್ತು ಹೇಳ್ತಾನವ, ಆಮೇಲೆ ನೀವು ಬರಕಂದ್ರಿ. ಈ ಕಡೆ ಹೇಳಪ್ಪಿ. ಇವತ್ತೇ ಹೇಳ್ಬೇಕಪ್ಪ, ನೀವು ಒಂದು ತಿಳ್ಕೊಂಡು ಹೇಳೋದಲ್ಲ. ಅಣ್ಣ ಮೆಮೊರಿ ಕಾರ್ಡ್ ಸ್ವಲ್ಪ ಲೇಟ್ ಆಗಿ ಸಪೋರ್ಟ್ ಆಗುತ್ತಾ? ಗಿಲಿಗಿಲಿ ಸುಮ್ಮನೆ ಕೈ ಬಂದದವ. ಗಿಲಿಗಿಲಿ ಜೋರಾಗಿ ಹೇಳು. ಬೇಡ ಹಗ್ಗ ನೋಡಿ ನಿನ್ನಂಗ ನಿಂತ್ಕೊಂತದ. ಹೌದಾ? ಹಗ್ಗ ಫುಲ್ ಸ್ಲೇಟ್ ಆಗಿ ಬಡಿಗೆ ಆಯ್ತು. ನಮ್ಮ ಹರ್ಷಿತ್ ಅವ್ರ ಅದ್ಭುತ ಹಗ್ಗನ ಬಡಿಗೆ ಮಾಡಿದ್ದಾರೆ. ಹೌದಾ? ಚಪ್ಪಲಿ ಹಾಕುತ್ತ ಸಿಕ್ಕ ಆಗ್ತದ. ತಿಳಲಿಲ್ಲ ಬರಲಿಂದೆ ಮಾತ್ರ ಬಿಡಲಿಲ್ಲ. ಗುರು ಸೇವೆ ನೀ ಮಾಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ. ಬರಿ ಗರ್ವದಿಂದ ನಡೆದಲ್ಲ, ಹಿಂದೆ ನಿನಗ ತಿಳದಿಲ್ಲ. ಬರಲಿಂದೆ ಮಾತ್ರ ಬಿಡಲಿಲ್ಲ, ಹಿಂದೆ ನಿನಗ ತಿಳದಿಲ್ಲ. ಬರಲಿಂದೆ ಮಾತ್ರ ಬಿಡಲಿಲ್ಲ. ನಮ್ಮ ಮನಸ್ಸು ಗೆಲ್ತಾರಂತ. ನಾವು ಮನೆಯ ಬಿಟ್ಟು ಎಂದಿಗೂ ಓಡಬಾರದು, ನೀವು ಮನೆಯ ಬಿಟ್ಟು ಎಂದಿಗೂ ಹೋಗಬಾರದು. ಹಠಮಾರಿ ಹೆಂಡತಿ ಅಂತ ತಿಳಿದು ನೀವು ಬಾಳ ದಿನ ತವ್ರ ಮನೆಗೆ ಬಿಡಬಾರದು. ನಿನ್ನೆ ಮೆಂಡರ್ನ ಬಾಳ ದಿನ ತವ್ರ ಮನೆಗೆ ಬಿಡಬಾರದು. ಬಿಟ್ಟರ್ಯಾಕ ಬಿಟ್ಟುಕೊಳ್ಳಿ ಗುಟ್ಟೊಂದ ಹೇಳುವೇನು, ಬಿಟ್ಟರ್ಯಾಕ ಬಿಟ್ಟುಕೊಳ್ಳಿ ಗುಟ್ಟೊಂದ ಹೇಳುವೇನು. ಆಗಾಗ ಹೋಗಿ ಬರುವುದು ಮರೆಯಬಾರದು, ನಿನ್ನೆ ಮೆಂಡ್ರ ಮನೆಗೆ ಆಗಾಗ ಹೋಗಿ ಬರುವುದು ಮರೆಯಬಾರದು. ಗಿಡಮಾರ ಬಳ್ಳಿ ಬೆಳೆಸುತ್ತ ನಾವು, ಗಿಡಮಾರ ಬಳ್ಳಿ ಬೆಳೆಸುತ್ತ ನಾವು ಪರಿಸರ ಉಳಿಸೋದು ಮರೆಯಬಾರದು. ನಾವು ಪರಿಸರ ಉಳಿಸೋದು ಮರೆಯಬಾರದು. ಮನೆ ಮಟ್ಟ ಹೆಂಡ್ರ ಮಕ್ಕಳ ಹಾಳು ಗೈಯುವ, ಮನೆ ಮಟ್ಟ ಹೆಂಡ್ರ ಮಕ್ಕಳ ಹಾಳು ಗೈಯುವ. ಸೇಂದಿ ಸರಾಯ ಕುಡಿಯಬಾರದು, ನಾವು ಸೇಂದಿ ಸರಾಯ ಕುಡಿಯಬಾರದು. ಒಂದೇ ಮನೆಯ ಅಣ್ಣ ತಮ್ಮಂದಿರೆ, ಒಂದೇ ಮನೆಯ ಅಣ್ಣ ತಮ್ಮಂದಿರೆ, ಒಂದೇ ಮನೆಯ ಅಕ್ಕ ತಂಗಿಯಂದಿರೆ ಎಂದಿಗೂ ಪಾಲಾಗಿ ಹೋಗಬಾರದು. ನಾವು ಎಂದಿಗೂ ಬ್ಯಾರೆಯಾಗಿ ಹೋಗಬಾರದು. ಹೋಗೋದಾದ್ರೆ ಹೋಗಿರಣ್ಣ, ಹೋಗೋದಾದ್ರೆ ಹೋಗಿರಕ್ಕ, ಕೈ ಮುಗಿದ ಬಿಡುವೇನು. ಅಪ್ಪ ನನ್ನ ಪಾಲು ಮಾಡಬಾರದು, ಅಪ್ಪ ನನ್ನ ಪಾಲು ಮಾಡಬಾರದು, ಅಪ್ಪ ನನ್ನ ಪಾಲು ಮಾಡಬಾರದು. ಲಿಂಗಕ್ಕೆ ಎರಕ ಹೊಯ್ದಾಂಗ, ಲಿಂಗಕ್ಕೆ ಎರಕ ಹೊಯ್ದಾಂಗ. ಗಂಗವನ ಗಂಗವನ ಜೊತೆ ಕೂಡಿ ಹರಿದಾಂಗ,
ಮಡದಿಯ ಪಡಿದಾನ ಮನದಾಗ ಮರುಜ್ಞಾನ, ಮಡದಿಯ ಪಡಿದಾನ ಮನದಾಗ ಮರುಜ್ಞಾನ, ಒಳಗೋಗಿ ಸೆರಗಿಡಿದು ಕೇಳ್ಯಾನ, ಒಳಗೋಗಿ ಸೆರಗಿಡಿದು ಕೇಳ್ಯಾನ, ನಾ ಹೆಚ್ಚ ನಿನ್ನ ತವರೇಚ್ಚ. ಹೆಂಡತಿ ಮನಸ್ಸು ದುಡ್ಡು ಕೊಟ್ಟರೆ ಬೇಕಾದ್ರೂ ಸಿಗುತ್ತದೆ ಈ ಜಗದಳು ಕಾಣೋ, ಹಡೆದ ತಾಯಿಯನ್ನು ಕಳಗೊಂಡ ಮೇಲೆ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೂ, 9 ತಿಂಗಳ ಸಂಕಟ ನೀಡಿ ಹೊಟ್ಟಾಗ ಬೆಳೆದಲ್ಲೋ. ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೂ, ಬಂದ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದಲ್ಲೋ. ತಾನು ಹೊರಗೆ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿದ್ದಲ್ಲೋ, ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ. ದುಡ್ಡು ಕೊಟ್ಟರೆ ಬೇಕಾದ್ರೂ ಸಿಗುತ್ತದೆ ಈ ಜಗದಲ್ಲೂ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಇಷ್ಟೊತ್ತರೆ ಹಾಸ್ಯವಾಗಿ ನೋಡಿದ್ರಲ್ಲ, ಇದು ಸ್ವಲ್ಪ ಸೀರಿಯಸ್ ಆಗೈತಿ, ಎಲ್ಲ ಸೈಲೆಂಟ್ ಆಗಿ ನೋಡ್ಬೇಕು, ನಗಬಾರ್ದು ಕಣ. ಆ ಕುತ್ತಿಗೆ ಚಾಕು ಹಾಕೋದೈತದ, ಹಂಗಾಗಿ ನಗುದಿದ್ದ ನಗ್ರಿ. ಇವಾಗ ಸೈಲೆಂಟ್ ಇದು ಸ್ವಲ್ಪ ಸೀರಿಯಸ್ ಮಂದಿಕೈತಿ, ಸೀರಿಯಸ್ ಆಗಿ ನೋಡ್ರಿ. ಆ ಮುಗಿದ್ಮೇಲೆ ಚಪ್ಪಳ ಹಾಕೈತಿ, ಇವಾಗ ಹಾಕ್ಬೇಡ್ರಿ. ಪ್ರಯತ್ನ ಮಾಡುವ ಸರಿ. ನೀ ಸುಮ್ಮನೆ ಒಳ್ಳೆ ಪ್ರಯತ್ನ ಮಾಡಂತಾನ. ಕೆಳಗೆ ಅವ ಹೇಳಂತ ನೋಡ, ಡೈರೆಕ್ಷನ್ ಹೇಳಂತ ನೋಡ. ತೆಗಿ ಗೋವಿಂದ ಬಂದವ. ನೀನು ಪ್ರಯತ್ನ ಮಾಡ, ಇನ್ನೂ ಸರಿ ಹಾಕಿ ಹಾಕೋಂಗ. ಮ್ಯಾಲೆ ಹಾಕ್ತ. ಮತ್ತೆ ಹೇಳಿ ಬಸ್ಕನ ಕೆಳಗೆ ಅದೇ ಬಂದ ಅವನು ಅವತ್ತು. ನಾನು ಗಂಟು ತೆಗಿ ಅಂತ ಹೇಳ್ತೀನಿ, ಗಂಟು ಹಾಕಂತ ಹೇಳಿಲ್ಲ. ಬರುತ್ತಾ? ಒಂದೇ ನಿಮಿಷ ಬರುತ್ತೆ, ಮುಗೀತು. ಇಲ್ಲ ಅದ ತುಂಬಾ ಈಸಿ ಆಗಿದೆ. ಮನೆಗೆ ಯಾರಾದ್ರೂ ಬಹಳಷ್ಟು ಗಲಾಟೆ ಮಾಡಕಂದ್ರೆ ಈಗ ಮಾಡಿ, ಅವ್ರು ಬಿಚ್ಕೊಳ್ಳೋದಿಲ್ಲ, ಗಲಾಟೆ ಸೈಲೆಂಟ್ ಆಗಿರ್ತಾ. ಇನ್ನೊಂದು ವಿಷಯ ಹೇಳ್ತೀನಿ, ಹುಡುಗರ ಕೈ ಮೊಬೈಲ್ ಕೊಡ್ಬೇಡ್ರಿ. ಈ ತರದ ಏನಾದ್ರು ಗಂಟು ಹಾಕ್ಬೇಡ್ರಿ, ಇಲ್ಲ. ಈ ದಾರ ಹೀಗಿರುತ್ತಲ್ಲ, ಈ ದಾರದಲ್ಲಿ ಕೈನ ಹೀಗೆ ಹಾಕ್ಬೇಕು, ಕೈ ಸ್ವಲ್ಪ ಮೇಲೆ. ಓಕೆ, ಇಲ್ಲ ನೋಡ್ರಿ, ಹೀಗೆ ಹಾಕಿ ಈ ಕೈಲಿರೋ ದಾರ ಹೀಗೆ ತಗೊಂಡು ಹೀಗೆ ತೆಗೆದ್ರೆ ಬರುತ್ತೆ. ಆದ್ರೆ ಗೊತ್ತಿದ್ರೆ ಅಷ್ಟೇ ಬರುತ್ತೆ. ನೀವು ಅದಕ್ಕೆ ರೊಟ್ಟಿ ಕರೆದು ಕರ್ಚಿಕ ಪಲ್ಯ ಕಟ್ಕೊಂಡು ಹೋಗೋ ಸೂರ ಅಂದ್ರ ಕಟ್ಕೊಂಡು ಹೋಗೋ ನನ್ನ ಗಂಡ ಅಂತ ಒಡಪಿಟ್ಟೆಸ ಹೇಳ್ತಾ ಇದ್ರು ಅವರು. ಬಹಳ ಚಂದ. ದೇವ್ರಿಗೆ ಹಾಕೋದು ಮಾಲೆ, ಮನಿ ಬಾಗಿಲಿಗೆ ಹಾಕೋದು ಕೀಲಿ, ನನ್ನ ಕೈಯಾಗ ನನ್ನ ಗಂಡ ಹುಚ್ಚಿಪ್ಪೇಲಿ ಅಂತ ಒಡಪಿಟ್ಟೆಸ ಹೇಳಿ. ಬಹಳ ಚಂದ. ಗದಗ ಆ ಕಡೆ ಹೊಂಬಳ, ಗದಗ ಈ ಕಡೆ ಡಂಬಳ, ನನ್ನ ಹೆಂಡತಿ ಮುಗುನ್ಯಾಗ ಇಷ್ಟುದ್ದ ಶಿಂಬಳ ಅಂತ ಒಡಪಿಟ್ಟ ಹೆಸರು ಹೇಳ್ತಾ ಇದ್ದಾರೆ. ಅಚ್ಚಕ್ಕಿ ನುಚ್ಚಕ್ಕಿ ಜಾಜಿ ಹೂವ ಜೇನುತುಪ್ಪ ರನ್ನ ತಟ್ಟೆ ಮೇಲೆ ಚಿನ್ನ ಮಣಿ ಮಾಡ್ಕೊಂಡು ಬೆಳ್ಳಿ ರೂಪಾಯಿ ಲೆಕ್ಕ ಮಾಡ್ತಾರೆ ನನ್ನವ್ರಂತ ಒಡಪಿಟ್ಟ ಹೆಸರು ಹೇಳ್ತಾ ಇದ್ರು. ಧಾರವಾಡಗಿರೋದು 3000 ಮಠ, ಹುಬ್ಳಿಯಾಗಿರೋದು ಸಿದ್ದಾರೂಢರ ಮಠ, ಕೊಪ್ಪಳದಾಗಿರೋದು ಕವಿ ಮಠ, ನನ್ನ ಗಂಡ ಹೊಡಿತಾನ್ರಿ ಕಂಠ ಮಠ ಅಂತ ಒಡಪಿಟ್ಟ ಹೆಸರು ಹೇಳ್ತಾ ಇದ್ರು. ಹೊಳ್ಯಾಕ ಇಳಿಲಿಲ್ಲ, ಮಾರಿ ತೊಳಿಲಿಲ್ಲ, ನನ್ನ ಗಂಡನ ನೆಲಿ ನನಗೆ ತಿಳಿಲಿಲ್ಲ ಅಂತ ಒಡಪಿಟ್ಟ ಹೆಸರು ಹೇಳ್ತಾ ಇದ್ರು. ಬಹಳ ಚಂದ. ದ್ರೌಪದಿಯನ್ನು ಮುಟ್ಟಿ ದುಶ್ಯಾಸನ ಕೆಟ್ಟ. ಹೌದನ್ರಿ? ಹೌದನ್ರಿ? ಹೌದಾ ಸುಳ್ಳ ಕರೆಯವ? ಯಾರು ದ್ರೌಪದಿಯನ್ನು ಮುಟ್ಟಿ ಯಾರು ಕೆಟ್ಟರು? ದುಶ್ಯಾಸನ ಕೆಟ್ಟ. ಸೀತೆಯನ್ನು ಮುಟ್ಟಿ ರಾವಣ ಕೆಟ್ಟ. ನನ್ನ ಗಂಡ ನಾಟಕ ಆಡಿ ಕೆಟ್ಟ ಅಂತ ಒಡಪಿಟ್ಟ ಹೆಸರು ಹೇಳ್ತಾ ಇದ್ದಾರೆ. ಬಹಳ ಚಂದ. ಈ ಒಡಕುಗಳು ಇವತ್ತಿಲ್ಲ. ಈಗ ನೋಡ್ರಿ, ಗುಡ್ ಮಾರ್ನಿಂಗ್ ಸೇಮ್ ಟು ಯು, ಗುಡ್ ನೈಟ್ ಸೇಮ್ ಟು ಯು, ಗುಡ್ ಆಫ್ಟರ್ನೂನ್ ಸೇಮ್ ಟು ಯು. ಯಾರಾದ್ರೂ ಮದುವೆ ಹೋಗಿ ಗೆಳೆಯ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂದ್ರ ಗದುಲಾಗ ಸೇಮ್ ಟು ಯು ಅಂತ ಸನ್ಮಾನ ನಡೆದಿದೆ. ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕೆ.ವಿ. ನಾಗರಾಜ್ ಮೂರ್ತಿ ಅವರು
ಮತ್ತು ಮಲ್ಲಿಕಾರ್ಜುನ ವಿವಿಧ ಕಲಾವಿದರ ಸಂಘದ ಎಲ್ಲ ಸದಸ್ಯರೊಂದಿಗೂಡಿ ಮೊನ್ನೆ ನಡೆದಂತ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನೆರವೇರಿದೆ. ಹಾಗೂ ಅತ್ಯುತ್ತಮ ಸಾಮಾಜಿಕ ಕಲಾವಿದರು, ಯೂಟ್ಯೂಬ್ ಕಲಾವಿದರು, ಇವರಿಗೆ ಈ ಸಂದರ್ಭದಲ್ಲಿ ತಳ್ಳಬಾಳು ಯುವಕರ ಸಂಘದ ವತಿಯಿಂದ ಒಂದು ಗೌರವ ಸನ್ಮಾನ ನೆರವೇರ್ತಾ ಇದೆ. ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವ್ರಿಗೆ ಮೆನ್ಷನ್ ಮಾಡ್ಕೊಳ್ತೀನಿ. ನಾನು ನಿಮ್ಮವನು, ನಿಮ್ಮ ಮನೆಯವನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಏಕಪಾತ್ರ ಅಭಿನಯದ ಮಾತುಗಳನ್ನ ಈ ವೇದಿಕೆ ಶೌರ್ಯ ಪರಾಕ್ರಮಗಳ ಬಗ್ಗೆ ನಿಮಗೆ ಶಂಕೆ ಮರಿಸಿದ ಆನೆ ಮದ ಬಡಿಸಿ ಮದಕರಿಗಳ ಖ್ಯಾತಿಯನ್ನು ತನ್ನ ಬರಿಗಾಗಿ ಉಳಿಸಿ ಹೋದ ಚಿತ್ರನಾಯಕ ನಮ್ಮ ವಂಶದ ಮೂಲ ಕಾರಕ. ಚಿತ್ರದುರ್ಗದ ಕೋಟೆಯನ್ನು ಮುತ್ತಿ ಕಾಡುತ್ತಿರುವ ಶತ್ರುಗಳ ಶಿರಗಳನ್ನು ಈಡಾಡಿ ನಿನ್ನ ಅಡಿದಾವರೆಗಳಲ್ಲಿ ತಂದು ಸಮರ್ಪಿಸದೆ ಹೋದಲ್ಲಿ ಈ ಮೀಸೆಯನ್ನು ತುರಿಸಬಲ್ಲೆಂದು ತಿಳಿಯ ಉಚ್ಚಂಗಿ ಬರುತ್ತೇನೆ. ವಿಜಯ ಮಾಲೆಯೊಂದಿಗೆ ಬರುತ್ತೇನೆ.